ಎಡುತ್ತಾರೆ, ಲಿಫ್ಟಿಗೆ ಕನ್ಸಲ್ಟ್ ಮಾಡೋದಿಲ್ಲ. ಅದಕ್ಕೆ ಏನು ಯಾವ ಥರ ಲಿಫ್ಟ್ ಬೇಕು, ಎದಕ್ಕೆ ಲಿಫ್ಟ್ ಬೇಕು, ಅದಕ್ಕೆ ಏನು ಸ್ಪೇಸ್ ಕೊಡಬೇಕು ಅನ್ನೋದನ್ನು ಮರ್ತೋಗ್ಬಿಡ್ತಾರೆ ಇನ್ ದ ಸೆನ್ಸ್ ಕೆಲವರು ಕಾಂಪ್ರಮೈಸ್ ಆಗಬೇಕಾಗ್ತದೆ. ಕಾಂಬಿನೇಷನ್ ಮಾಡ್ತೀವಿ ಅಂದಿದ್ದ ಕೂಡಲೇ ಸ್ಪೇಸ್ ಏನಾಗುತ್ತೆ, ಒನ್ ಸೈಡ್ ಡೋರ್ಗೆ ಸಜೆಸ್ಟ್ ಮಾಡುತ್ತೆ. ಆಲ್ ದ ಟೈಮ್ ಕ್ಯಾಬಿನ್ ಸ್ಕ್ವೇರ್ ಬರೋದಿಲ್ಲ, ರೆಕ್ಟ್ಯಾಂಗಲ್ ಟೈಪ್ ಬಂದುಬಿಡುತ್ತೆ. ಇಮಿಡಿಯೇಟ್ ಸೆಕೆಂಡಾಗಿ ನಾವು ಬ್ರೇಕ್ ಆಗ್ತಾಗ ಏನಾಗುತ್ತೆ ಹೇಳಿ, ಕಂಪ್ಲೀಟ್ 3 times ಲೋಡು ಇಂಟು 5 into 3 15 ton ಲೋಡು ಆ ಲ್ಯಾಂಡಿಂಗ್ ಆಗೋ ಜಾಗದಲ್ಲಿ ಎಲ್ಲಿ ಬ್ರಾಕೆಟ್ಸ್ ಇರುತ್ತೆ ಲೋಡ್ ಅಲ್ಲಿಗೆ ಹೋಗುತ್ತೆ, ಅಲ್ಲಿಗೆ ಇದಾಗುತ್ತೆ. ಆ ಲೋಡ್ ಆದಾಗ ಆ ಬ್ರಾಕೆಟ್ಸ್ ಯಾವ ಸ್ಟ್ರೆಂತಲ್ಲಿ ಕೂತಿದೆ ಅದ್ರ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ್ನೊಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ, ಲಿಫ್ಟಿನ ಬಗ್ಗೆ, ಎಲಿವೇಟರ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಲಿಫ್ಟ್ ಅಂತ ಬಂದಾಗ ಮುಂಚೆ ಇದೊಂದು ರಾಯಲ್, ತುಂಬ ಜನರಿಗೆ ಒಂದು ಲಕ್ಸುರಿ ಅಂತ ಇತ್ತು. ಬಟ್ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಲಿಫ್ಟ್ ಬರ್ತಾ ಇದೆ, ಒಂದು ನೆಸೆಸಿಟಿ ಆಗ್ತಾಯಿದೆ ಅಂತ ಹೇಳ್ಬೋದು. ಮನೆಯಲ್ಲಿ ಒಂದು ಓಲ್ಡ್ ಏಜ್ ಅವರು ಇದ್ದಾರೆ, ಅಥವಾ ಮಕ್ಕಳಿದ್ದಾರೆ, ಅಥವಾ ಪ್ರೆಗ್ನೆಂಟ್ ವಿಮೆನ್ಸ್ ಇರ್ತಾರೆ. ಸೊ ಎಲ್ಲ ಕಾಮನ್ ಪ್ರತಿಯೊಬ್ಬರ ಮನೆಯಲ್ಲಿ ಇರುವಂಥದ್ದು. ಆ್ಯಂಡ್ ತುಂಬ ಜನರಿಗೆ ಲೆಗ್ ಪೇನ್ಸ್ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇಂದಿನ ಕಾಲದಲ್ಲಿ ಲಿಫ್ಟ್ ಅನ್ನೋದು ಬೇಕೇ ಬೇಕು. ಆ್ಯಂಡ್ ತುಂಬ ಜನ ಕಮರ್ಷಿಯಲ್ ಪರ್ಪಸ್ ಮಾಡಿರ್ತೀರ, ಮನೆಗಳನ್ನು ಏನು ರೆಂಟ್ ಪರ್ಪಸ್ ಎಲ್ಲ ಮಾಡಿರ್ತೀರ. ಸೊ ಅಂಥದ್ದು ಸಮಯದಲ್ಲಿ ನೀವೇನಾದರೂ ಲಿಫ್ಟ್ಸ್ ಎಲ್ಲ ಹಾಕ್ಕೊತೀರಾ ಅಂತಂದರೆ ನಿಮಗೆ ಒಂದು ಒಳ್ಳೆ ರೆವೆನ್ಯೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆ ಈಕೋ ಪ್ಲಾನೆಟ್ ಎಲಿವೇಟರ್ಸ್, ಮುಂಚೆನೂ ಕೂಡ ಮಾಡಿದ್ದೀನಿ ಇವ್ರ ಜೊತೆ ವಿಡಿಯೋ, ಕಡೆಯಿಂದ ರಾಜು ಗೌಡ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಗೈನ್. ಚೆನ್ನಾಗಿದ್ರೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮೊದಲೇದಾಗಿ ನನ್ನ ಕ್ವಶನ್ ಏನಂತಂದರೆ, ಯಾರಿಗೆ ಲಿಫ್ಟ್ ಬೇಕು, ಯಾವ ಕಾರಣಕ್ಕೆ ಲಿಫ್ಟ್ ಹಾಕ್ಸ್ಬೇಕು ನಾವು, ನೀವು ಹೇಳುವಂಥದ್ದು. ಎಷ್ಟೋ ಜನರ ಜೊತೆ ಇದು ಮಾಡಿರ್ತೀರ, ಅದಕ್ಕೆ ಹೇಳ್ತಾ ಇರೋದು. ಸರ್, ಲಿಫ್ಟ್ ಅನ್ನೋದು ಯಾರಿಗೆ ಹಿಂದೆ ಇತ್ತು ಏನಂದರೆ, ದುಡ್ಡಿರೋರಿಗೆ, ದೊಡ್ಡ ದೊಡ್ಡ ಬಂಗ್ಲೆಗಳು, ಓನ್ಲಿ ಅವ್ರಿಗೆ ಮಾತ್ರ ಅಂತ ಲಿಫ್ಟ್ ಅನ್ನೋ ಥರ ಒಂದು ಇತ್ತು. ಇವಾಗ ಹಾಗಲ್ಲ. ಲಿಫ್ಟ್ ಅನ್ನೋದು ಇದು ಒಬ್ಬ ಕಾಮನ್ ಪೀಪಲ್ಗೂ ಕೂಡ ಇವತ್ತು ಲಿಫ್ಟ್ ತಲುಪ್ತಿದೆ ಇನ್ನು ನಮ್ಮ ಕಡೆಯಿಂದ. ರೀಸನ್ಸ್ ಇಷ್ಟೇ, ಇಟ್ಸ್ ಎಸೆನ್ಷಿಯಲ್. ಇವಾಗ ನಾಟ್ ಲಕ್ಸುರಿ ಆಫ್ಕೋರ್ಸ್, ಅದನ್ನು ಲಕ್ಸುರಿ ಅಂತ ಟ್ರೀಟ್ ಮಾಡಿದ್ರೆ ಲಕ್ಸುರಿ ಬರುತ್ತೆ, ಲಕ್ಸುರಿ ಪ್ರಾಡಕ್ಟ್ ಇರುತ್ತೆ, ಎಸೆನ್ಷಿಯಲ್ ಆಗಿರುತ್ತೆ. ಈಗ ಏನಾಗುತ್ತೆ, ಈಗ ಹಿಂದೆ ನಾವು ನೋಡಿದಾಗ 100/100, 80/100 ಆ ಹೌಸಸ್ಗಳಿಗೆ ಮಾತ್ರ ನಾವು ಲಿಫ್ಟ್ ಆಗ್ತಾ ಇದ್ವಿ ಇಂದು ಸುಮಾರು ಒಂದು 5 ವರ್ಷಗಳ ಹಿಂದೆ. ಯಾಕೆಂದರೆ ಅದೊಂದು ಲಿಫ್ಟ್ ಅನ್ನೋದೊಂದು ಕಾಸ್ಟ್ಲಿಯಸ್ಟ್ ಪ್ರಾಡಕ್ಟ್ ಅಂತ ಒಂದು ಮೈಂಡ್ಸೆಟ್ ಇಟ್ಕೊಂಡಿದ್ದಂಥದ್ದು ಹಿಂದೆ. ಆಫ್ ದ ಕನ್ಸ್ಟ್ರಕ್ಷನ್ ಕಾಸ್ಟ್ಗೆ ನಮ್ಗೆ ಲಿಫ್ಟ್ ಬೇಕಾಗುತ್ತೆ, ಅದಕ್ಕೊಂದು ಟ್ರಾನ್ಸ್ಫಾರ್ಮ್ ಬೇಕಾಗಿರುತ್ತೆ, ಅದಕ್ಕೆ ಆದಂಥ ಸ್ಪೇಸ್ ನನಗೆ ಒಂದು 6 ಅಡಿಗೆ 7 ಅಡಿ 7 feet by 6 feet ಬೇಕಾಗಿರೋಂಥದ್ದು ಲಿಫ್ಟ್ಗಳು ಇದ್ದಿದ್ದಂಥ ಟೆಕ್ನಾಲಜಿ ಕೂಡ. ಇವಾಗ ಅನ್ನೋದು ಏನಾಗಿದೆ, ಒಂದು ಎಸೆನ್ಷಿಯಲ್ ಅಂತ ಅನ್ನಿದ ಕೂಡಲೇ ಎಲ್ಲರೂ ಫ್ಯೂಚರ್ ಯೋಚನೆ ಮಾಡಲೇಬೇಕಾಗ್ತದೆ. ನನಗಿವಾಗ ಹತ್ಲಿಕ್ಕಾಗಲ್ಲ, ಕ್ಲೈಮ್ ಮಾಡಲಿಕ್ಕಾಗಲ್ಲ ಸ್ಟೇರ್ಕೇಸ್ನ, ನನಗೆ ಬೇಕೇ ಬೇಕು ಅನ್ನೋ ಪ್ರಾಡಕ್ಟ್. ಇವಾಗ ಒಂದು ಮನೆ ಕಟ್ಟಬೇಕಾದ್ರೆ ಈಗ ಏನಾಗುತ್ತೆ ಅಂದರೆ, ಒಂದು ಲಿಫ್ಟ್ಗೆ ಪ್ರಾವಿಷನ್ ಇಲ್ಲದಿರೋಂಥ ಮನೆಯೇ ಇಲ್ಲ ಇವಾಗ ನಾವು ನೋಡ್ತಾ ಇರೋಂಥ ಡೇಸಲ್ಲಿ. ಎಸೆನ್ಷಿಯಲ್ ಆಗಿರೋದ್ರಿಂದ ಇಟ್ಸ್ ಕಂಪ್ಲೀಟ್ 100%, 95% ಕನ್ಸ್ಟ್ರಕ್ಷನಲ್ಲಿ ಲಿಫ್ಟ್ ಬೇಕಿದೆ, ಬರಲಿಕ್ಕೆ ಕಾರಣಗಳು ಸುಮಾರಿದೆ. ಅದು ಯಾಕೆ ಬೇಕು ಅನ್ನೋದಕ್ಕೆ ಅದನ್ನು ನಾನು ಹುಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇವಾಗ ಏನಂತಂದ್ರೆ, ಲಿಫ್ಟ್ ಅನ್ನೋದು ಇಸ್ ಕಾಮನ್ ಥಿಂಗ್ಸ್. ಅದು ಅಲ್ಲ, ನಿಮ್ಮ ಕಸ್ಟಮರ್ ಎಷ್ಟೋ ಜನ ಬಂದಿದ್ರಲ್ಲಿ ಜಾಸ್ತಿ ಜನ ಕೊಟ್ಟಿರೋ ರೀಸನ್ ಏನು? ಫಾರ್ ಎಕ್ಸಾಂಪಲ್ ನಾನೇ ಹೇಳೋದಾದ್ರೆ, ಓಲ್ಡ್ ಏಜ್ ಮೋಸ್ಟ್ ಆಫ್ ದ ಪೀಪಲ್ ಏನು ಬರ್ತಾರೆ ಈಗ ನಮ್ಮ ಕಸ್ಟಮರ್ಸು, ಪ್ಯೂರ್ಲಿ ನಾವು 90+ ಕಸ್ಟಮರ್ಸ್ ನಮ್ದು ಇರೋರೆಲ್ಲ ರೆಸಿಡೆನ್ಷಿಯಲ್ ಇನ್ ದ ಸೆನ್ಸ್ ಇನ್ ಬಂಗ್ಲಾಸ್ ಆಗ್ಬೋದು, ವಿಲ್ಲಾಸ್ ಆಗ್ಬೋದು, ಅಥವಾ ರೆಂಟೆಡ್ ಪರ್ಪಸ್ಗೆ ಮಾಡೋವಂಥದ್ದು ಆಗ್ಬೋದು. ಈ ಥರ ಕ್ಲೈಂಟ್ಸೇ ಇರೋವಂಥದ್ದು ನಮ್ಮಲ್ಲಿ. ಇವ್ರು ಎಲ್ಲರೂ ಬರೋವಂಥದ್ದು ಕಾಮನ್ ಕ್ವಶನ್ಸ್ 90+ ಏನಿರುತ್ತೆ ಕ್ವಶನ್ಸ್ ಅದು ಸೇಮ್ ಇರುತ್ತೆ. ಸರ್, ನಮ್ಮ ತಂದೆ ತಾಯಿಗೆ ನಡಿಲಿಕ್ಕಾಗಲ್ಲ, ನಾನು ಹೊಸದಾಗಿ ಮನೆ ಕಟ್ತಾ ಇದ್ದೀನಿ, ನನ್ನ ತಂದೆ ತಾಯಿಗೋಸ್ಕರ ನಂಗೆ ಲಿಫ್ಟ್ ಬೇಕು ಅಂತ ಬರುತ್ತೆ. ನಾಳೆ ದಿನ ಅವರು ತಂದೆ ತಾಯಿ ಆಗಿರ್ತಾರೆ ಆಫ್ಟರ್ 15-20 years. ಹಂಗಾಗಿ ಇದು ಎಸೆನ್ಷಿಯಲ್ ಅಂತ ನನಗೆ ಅದನ್ನು ನೋಟ್ ಮಾಡಿದ್ದು. ಇಟ್ಸ್ ನಾಟ್ ಲಕ್ಸುರಿ, ಅಫ್ಕೋರ್ಸ್ ಲಕ್ಸುರಿ, ಆರ್ಡರ್ ಆದ್ಮೇಲೆ ಲಕ್ಸುರಿ ಅದು. ಬಟ್ ಮನೆಗೆ ಆದಂಥ ಬೇಕಾಗಿರೋದು ಒಂದು ಕಳೆ ಬರುತ್ತೆ ಕೂಡ ಲಿಫ್ಟ್ ಅಂದರೆ ಎಸೆನ್ಷಿಯಲ್ ಫಸ್ಟ್ ನೀಡ್. ಇದು ಎಲಿವೇಟರ್ಸ್ ಅಂದ್ರೆ ನೀವು ಒಂದು ಕಿಚನ್ ಮನೆಗೆ ಹಾಕಬೇಕು, ಹಾಗೇನೆ ಒಂದು ಲಿಫ್ಟ್ ಅನ್ನೋದು ಇಟ್ಸ್ ಅ ನೀಡ್. ಹಿಂದೆ ಏನಾಗ್ತಾ ಇತ್ತು, 5 ಅಡಿ ಸ್ಟೇರ್ಕೇಸ್ ಬಿಟ್ಬಿಟ್ಟು ಅದು ಮಾಡ್ತಿರೋಂಥ ಜಾಗದಲ್ಲಿ ಈಗ ಆ 5 ಅಡಿನ 3.5 ಅಡಿ ಮೈನಸ್ ಮಾಡಿ ಉಳಿದಿದ್ದ ಜಾಗದಲ್ಲಿ ಲಿಫ್ಟ್ಗಳು ತೊಗೊಳ್ಳೋಂಥದ್ದು. ಸೆಂಟರ್ ಆಫ್ ದ ಸ್ಟೇರ್ಕೇಸು, ಕಾರ್ನರಲ್ಲಿ ಸ್ಟೇರ್ಕೇಸು, ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ಸ್ ಬೇಕು ಅನ್ನೋದು ಒಂದು ಸ್ಟ್ರಕ್ಚರ್ ಗ್ಲಾಸ್ ಮಾಡಿ ತೊಗೊಳ್ಳೋಂಥದ್ದು. ಅದು ಅವರ ಮನೋಭಾವ, ಅವರ ಕಮರ್ಷಿಯಲ್ ಥಿಂಗ್ಸು, ಅವರ ಡಿಸೈನ್ಸು ಅದ್ರ ಮೇಲೆ ಹೋಗುತ್ತೆ. ಲಿಫ್ಟ್ ಅನ್ನೋದು ಎಸೆನ್ಷಿಯಲ್. ಓಕೆ, ಇನ್ನೊಂದು ಕ್ವಶನು, ಯಾರಾದರೂ ಲೈಕ್ ನಾವು ಒಂದು ಬಾಡಿಗೆ ಮನೆ ಕಟ್ತಾ ಇದ್ದೀವಿ, ಸೊ ಇದಕ್ಕೆ ನಾವು ಲಿಫ್ಟ್ ಹಾಕೋದ್ರಿಂದ ನಮ್ಗೇನಾದರೂ ಬೆನಿಫಿಟ್ ಇದೆ ಅಂತ ಬಂದು? 200% ಸರ್. ಇವತ್ತು ನೀವು ತೊಗೊಳ್ಳಿ, ಈಗ ಫಾರ್ ಎಕ್ಸಾಂಪಲ್ ನಾನೇ ತೊಗೊಳ್ಳಿ, ನಂದು ಒಂದು ಮನೆಗಳಲ್ಲಿ
ಈಗ ಗ್ರೌಂಡ್ ಫಸ್ಟ್ಗೆ ನಿಮಗೆ ಲಿಫ್ಟ್ ಇಲ್ಲ ಅಂದರೂ ಬರ್ತಾರೆ ಟೆನೆಂಟ್ಸು. ನೀವು ಯಾವ ಫೋಕಸ್ ಮಾಡ್ಬೇಕಾಗಿರೋಂಥದ್ದು ಇವತ್ತು ಸರ್ ಇಲ್ಲ ನನಗೆ ಸೆಕೆಂಡ್ ಥರ್ಡ್ ಫ್ಲೋರ್ ನಾನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಫ್ಕೋರ್ಸ್ ಲಿಫ್ಟ್ ನೋಡ್ತಾರೆ. ಯಾವುದೇ ಟೆನೆಂಟ್ಸ್ ನೀವು ಬೇಕು ಅಂತಂದರೆ ಲಿಫ್ಟ್ ಇಲ್ಲ ಅಂದರೆ ಯಾರೂ ಬರೋದಿಲ್ಲ. ಯಾಕಂದ್ರೆ ಅವ್ರ ಮನೇಲಿ ವಯಸ್ಸಾದವರು ಇರ್ತಾರೆ ಅಥವಾ ಏನಾದರೂ ಇರುತ್ತೆ ಸರ್, ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಕ್ಲೈಮ್ ಮಾಡಲಿಕ್ಕಾಗಲ್ಲ, ಥಿಂಗ್ಸ್ ಇರುತ್ತೆ, ಥಿಂಗ್ಸ್ ಕ್ಯಾರಿ ಮಾಡಲಿಕ್ಕಾಗಲ್ಲ. ದಿನನಿತ್ಯದ ಇದ್ದೇ ಇರುತ್ತೆ ನಮಗೆ ರೇಷನ್ಸ್ ಬರುವಂಥದ್ದು, ವಾಷಿಂಗ್ ಮಿಷಿನ್ ಆಗ್ಬೋದು, ಫ್ರಿಡ್ಜ್ ಆಗ್ಬೋದು, ಮನೆ ಶಿಫ್ಟ್ ಮಾಡೋದಾಗ್ಬೋದು, ಎಲ್ಲ ಟೈಮಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಆ ಸ್ಟೇರ್ಕೇಸ್ ತೊಗೊಂಡೋದ್ರೆ ಕಂಪ್ಲೀಟ್ ಸ್ಟೇರ್ಕೇಸಲ್ಲೇ ಡ್ಯಾಮೇಜ್ ಆಗಿರುತ್ತೆ ಸಮ್ಟೈಮ್. ಈಗ ಲಿಫ್ಟ್ ಅಂತ ನಾವು ಮಾಡಿದ ಕೂಡಲೇ ಇದು ಸ್ಟ್ಯಾಂಡರ್ಡ್ಸ್, ಅದಕ್ಕೆ ಲಿಫ್ಟ್ ಅಂದಿದ್ದ ಕೂಡಲೇ ಲಿಫ್ಟಲ್ಲಿ ವಾಷಿಂಗ್ ಮಿಷಿನ್ ತೊಗೊಂಡೋಗ್ಬೋದು, ಫ್ರಿಡ್ಜ್ ತೊಗೊಂಡೋಗ್ಬೋದು, ಕೆಲವೊಂದು ಈಗ ರೇಷನ್ಸ್ ಆಗ್ಬೋದು. ಇದಕ್ಕೋಸ್ಕರ ಮಲ್ಟಿಪಲ್ ಬೆನಿಫಿಟ್ಸ್ ಇರುತ್ತೆ ಕಸ್ಟಮರ್ಸ್ಗೆ. ರೆಂಟೆಡ್ ಹೌಸ್ಗೂ ಮಾಡೋದ್ರಿಂದ ರೆಂಟ್ ಬರುತ್ತೆ, ಜೊತೆಗೆ ಒಳ್ಳೆ ಟೆನೆಂಟ್ಸ್ ಕೂಡ ಸಿಗ್ತಾರೆ ಅವರಿಗೆ. ರೆಂಟ್ ಜೊತೆಗೆ ಒಳ್ಳೆ ಟೆನೆಂಟ್ಸು ಸಿಗ್ತಾರೆ, ವೆಕೇಟ್ ಮಾಡೋದಿಲ್ಲ ಬೇಗ. ಹಾಗಾಗಿ ಯಾವುದೇ ತೊಗೊಳ್ಳಿ ಸರ್, ನೀವು ರೆಂಟ್ ಹೌಸ್ ಆಗ್ಬೋದು, ಅಪಾರ್ಟ್ಮೆಂಟ್ಸ್ ಆಗ್ಬೋದು, ರೆಗ್ಯುಲರ್ ಇಂಡಿವಿಜುವಲ್ ಹೌಸ್ ಆಗ್ಬೋದು, ಇವನ್ ನಾಟ್ ಇವನ್ G+1ಗೂ ಕೂಡ ನಾವು ಲಿಫ್ಟ್ ಕೊಡ್ತಾ ಇದ್ದೀವಿ ಸರ್, ಫ್ಯೂಚರ್ ಪ್ಲಾನ್ ಅಂತ ಹೇಳಿ. ಆಗಲೇ ಹೇಳಿದೆ ಎಸೆನ್ಷಿಯಲ್ ಅಂದರೆ ಗೊತ್ತಿಲ್ಲ ಸರ್, ತಂದೆ ತಾಯಿ ಬರ್ತಾರೆ, ಯಾರಾದರೂ ಏನಾದರೂ ಇಶ್ಯೂಸ್ ಇರೋಂಥದ್ದು ಇರ್ತದೆ. ಹಾಗಾಗಿ ಸರ್ ಲಿಫ್ಟ್ ಬೇಕೇ ಬೇಕು ಅಂತ G+1ಗೂ ಕೂಡ ಸುಮಾರು ಲಿಫ್ಟ್ ಆಗ್ತಾ ಇದೆ. ಮೋರ್ ದೆನ್ 15% ಈಗ G+1 ಬರ್ತಿದೆ. G+1 G+2ಗೂ ಕೂಡ ಹಿಂದೆ ಅದೆಲ್ಲ ಕನಸು. G+3 ಮೇಲೆ ಏನಿದ್ರು ಲಿಫ್ಟ್ ಆಗ್ತಾ ಇದೆ. ಇವಾಗ G+1 ಕೂಡ ಒಂದು ಔಟ್ 150 ಲಿಫ್ಟ್ಸ್ ಏನಾದರೂ ಆರ್ಡರ್ ಆಯಿತು ಅಂದರೆ ಒಂದು 10 to 15 ಲಿಫ್ಟ್ಸ್ ಬಂದು G+1 ಇದ್ದೇ ಬರ್ತಾ ಇದೆ 100%. ಅಂದರೆ ಜನರ ಮೈಂಡ್ ಸೆಟ್ ಆ ಥರ ಸೆಟ್ ಆಗ್ತಾ ಇದೆ ಆಗಿದೆ ಸರ್. ನಮ್ಗೆ ಇವಾಗ ಈಗ ನನಗೆ ತಗೊಳ್ಳಿ, ನಮ್ಮ ಈ ಏಜ್ಗೆ ನಾವು ಆಲ್ರೆಡಿ ಈಗ ಇಲ್ಲಿಂದ ನಾವು ಕೆಳಗಡೆ ಫ್ಲೋರ್ಗೆ ಹೋಗಿ ಕೆಳಗಡೆಯಿಂದ ಮೇಲ್ಗಡೆ ಟಾಯ್ಲೆಟ್ಸ್ಗೆ ಹೋಗ್ಬೇಕು ಅಂದ್ರೆ ಕೂಡ ಲಿಫ್ಟ್ ಯೂಸ್ ಮಾಡಿರ್ತೀನಿ. ಅದಕ್ಕೆ ಬಂದ್ಬಿಟ್ಟಿದೆ ನಮ್ಮ ಫೋಕಸ್. ನಾವು ಆಚೆ ಹೋಯ್ತು ಅಂದರೆ ಫೋಕಸ್ ಹೋಗೋದು ಸ್ಟೇರ್ ಕಡೆಗೆ ಅಂತ ಲಿಫ್ಟ್ ಕಡೆ. ಕರೆಕ್ಟ್ ಅಲ್ವಾ? ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಓಕೆ ಸರ್, ಇವಾಗ ಒಂದು ಮನೆಗೆ ಈಗ ಟೆಕ್ನಿಕಲಿ ಕೇಳ್ತಾ ಬರ್ತೀನಿ ನಾನು ನಿಮಗೆ. ಸೊ ಒಂದು ಮನೆಗೆ ನಾವು ಲಿಫ್ಟ್ಸ್ ಹಾಕಬೇಕು, ಓಕೆ ಡಿಸೈಡ್ ಆಗಿಬಿಟ್ಟಿದೆ, ನಮ್ಮ ಮನೆಯಲ್ಲೂ ಓಲ್ಡ್ ಏಜ್ ಅವರು ಇದ್ದಾರೆ, ವಾಟ್ ಎವರ್ ಬೇಕೇ ಬೇಕು ನಮಗೆ ಅಂದಾಗ ಪ್ರಿಕಾಷನ್ಸ್ ಅಂತ ನಾವೇನೇನು ಪ್ರಿಕಾಷನ್ಸ್ ತೊಗೊಬೇಕಾಗುತ್ತೆ? ಅಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಎಡುವಂಥದ್ದಲ್ಲೇ, ಅವ್ರಿಗೆ ಸರಿಯಾದ ಇನ್ಫಾರ್ಮೇಷನ್ಸ್ ಇರೋದಿಲ್ಲ. ಯಾವ ಥರ ಲಿಫ್ಟ್ ತೊಗೋಬೇಕು, ಈಗ ಪ್ಲ್ಯಾನಿಂಗ್ ಇರುತ್ತೆ ಅವ್ರಿಗೆ. ಒಂದು ನನ್ನ ಮನೆಗೆ ಲಿಫ್ಟ್ ಬೇಕು, ಸುಮಾರು ಥರ ಥಿಂಕ್ ಮಾಡ್ತಾರೆ. ನೀವು ಹೇಳಿದಾಗೆ ಒಂದು ಎಸೆನ್ಷಿಯಲ್ ಅಂತ ಥಿಂಕ್ ಮಾಡ್ತಾರೆ, ಒಂದು ನನ್ನ ಮನೆಗೆ ಲಿಫ್ಟ್ ಇಲ್ದಲೇ ಮನೆ ಅನ್ನೋದು ಬೇಡ, ಲಿಫ್ಟ್ ಬೇಕೇ ಬೇಕು ನನಗೆ ಅಂತ ಬರುತ್ತೆ. ಒಂದು ಫ್ಯೂಚರ್ ಪ್ಲ್ಯಾನ್ ಮಾಡಿ ತೊಗೊಳ್ತಾರೆ. ಇದೆಲ್ಲ ಇಟ್ಕೊಂಡು ಮಾಡಬೇಕಾದ್ರೆ ಎಡುತ್ತಾರೆ, ಲಿಫ್ಟಿಗೆ ಕನ್ಸಲ್ಟ್ ಮಾಡೋದಿಲ್ಲ. ಅದಕ್ಕೆ ಯಾವ ಥರ ಲಿಫ್ಟ್ ಬೇಕು, ಎದಕ್ಕೆ ಲಿಫ್ಟ್ ಬೇಕು, ಅದಕ್ಕೆ ಏನು ಸ್ಪೇಸ್ ಕೊಡಬೇಕು ಅನ್ನೋದನ್ನು ಮರ್ತೋಗ್ಬಿಡ್ತಾರೆ ಇನ್ ದ ಸೆನ್ಸ್ ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ಒಂದು ಇಂಜಿನಿಯರ್ ಅಡ್ವೈಸರ್ಸ್ ಮೇಲೆ ಮಾಡಿರ್ತಾರೆ ಕೆಲವರು ಕನ್ಸ್ಟ್ರಕ್ಷನ್ ಮೇಸ್ತ್ರಿ ಕಡೆಯಿಂದ, ಕಾಂಟ್ರಾಕ್ಟರ್ ಕಡೆಯಿಂದ ಮಾಡಿದಾಗ ಏನಾಗ್ತಾರೆ, ಯಾರೋ ಹೇಳಿರ್ತಾರೆ ಲಿಫ್ಟ್ಗೆ ಒಂದು 5 ಅಡಿಗೆ 6 ಅಡಿ ಬಿಟ್ಬಿಡಿ, ಅಥವಾ 3ಕ್ಕೆ 3 ಅಡಿ ಬಿಟ್ಬಿಡಿ, ಅಥವಾ 4ಕ್ಕೆ 5 ಅಡಿ ಬಿಟ್ಬಿಡಿ. ಆದರೆ ನಮ್ಮ ರಿಕ್ವೈರ್ಮೆಂಟ್ ತಕ್ಕಂತೆ ಎಲಿವೇಟರ್ಸ್ ಅಂತಂದರೆ ಕಸ್ಟಮೈಸ್. ಫಸ್ಟು ತಿಳ್ಕೊಬೇಕಾಗಿರೋಂಥದ್ದು ಇಟ್ಸ್ ಕಂಪ್ಲೀಟ್ ದ ಕಸ್ಟಮೈಸ್ ಇನ್ ಸೆನ್ಸ್ ಪ್ರತಿ ಒಂದು ಮಾಡೆಲ್ಸ್ ಇರುತ್ತೆ, ಪ್ರತಿಯೊಂದು ರಿಕ್ವೈರ್ಮೆಂಟ್ ತಕ್ಕಂತೆ ನಾವು ಸೈಜ್ಗಳು ಕೊಡ್ತೀವಿ. ಓಕೆ, ಅಲ್ಲಿ ಸುಮಾರು ಜನ ಎಡುತ್ತಾರೆ, ಒಂದು ರ್ಯಾಂಡಮ್ ಆಗಿ ಒಂದು ಸೈಜ್ ಬಿಟ್ಬಿಟ್ಟಿರ್ತಾರೆ. ಆ ರ್ಯಾಂಡಮ್ ಸೈಜ್ ಬಿಟ್ಟಾಗ ಏನಾಗುತ್ತೆ, ಆಫ್ಟರ್ ಸಮ್ ಆಫ್ ದ ಫ್ಲೋರ್ಸ್ ಕನ್ಸಲ್ಟ್ ಆದಮೇಲೆ ಕೆಲವೊಂದು ಲಿಫ್ಟರ್ನ ಕನ್ಸಲ್ಟ್ ಮಾಡ್ತಾರೆ. ಆಗ ನಾವೇನು ಮಾಡ್ತೀವಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೆಲಸ ಮಾಡಿರ್ತೀವಿ, ಕಾಂಪ್ರಮೈಸ್ ಆಗಿರ್ತೀವಿ. ಕಾಂಪ್ರಮೈಸ್ ಎಲ್ಲೆಲ್ಲ ಆಗಿರ್ತೀವಿ ಅಂತಂದರೆ ಆ ಸೈಜು ಡಿಫಾಲ್ಟ್ ಆಗಿರೋದ್ರಿಂದ ಸೇಫ್ಟಿನಲ್ಲಿ ಕೆಲವೊಂದು ಕಾಂಪ್ರಮೈಸ್ ಆಗಿರ್ತಾರೆ, ಕೆಲವೊಂದು ಸೈಜ್ ಆಫ್ ದ ಡೋರಲ್ಲಿ ಕಾಂಪ್ರಮೈಸ್ ಆಗಬೇಕಾಗಿ ಬರುತ್ತೆ. ಆವಾಗ ನಿಮ್ಗೆ ಲಿಫ್ಟ್ ಥರ ಇರುತ್ತೆ ಹೊರತು ಎಸೆನ್ಷಿಯಲಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ಕೊಂಡಂಗೆ ಲಿಫ್ಟ್ ಆಗೋದೇ ಇಲ್ಲ, 100% ಆಗೋದಿಲ್ಲ. ಓಕೆ ಸರ್, ಇವಾಗ ನೀವು ಹೇಳಿದ್ರೆ ಮುಂಚೆ ಎಲ್ಲ 80-50 ದೊಡ್ಡ ಸೈಟಲ್ಲಿ ಮಾತ್ರ ಮಾಡ್ತಾ ಇದ್ವಿ ಅಂತ. ಸೊ ಈಗಿನ ಪ್ರಕಾರ ನಿಮಗೆ ಮಿನಿಮಮ್ ಒಂದು ಲಿಫ್ಟ್ ಹಾಕಬೇಕು ಅಂದರೆ ಮಿನಿಮಮ್ ಸೈಜ್ ಏನಿರಬೇಕು? ಮನೆ ಸೈಜ್ ಹೇಳಿಲ್ಲ ಅಂತ. ಈಗ ನಮ್ಮ ಎಕ್ಸ್ಪೀರಿಯನ್ಸ್ ತೊಗೊಂಡ್ರೆ 20-30ಗೂ ಲಿಫ್ಟ್ ಕೊಟ್ಟಿದ್ದೀವಿ. ಮಾಡಿದ್ದೀರಾ? 100%. ಓಕೆ. ಈಗ ಅದೇ ನಾನು ಆಗಲೇ ಫಸ್ಟೇ ಕ್ವಶನ್ಸ್ಗೆ ಹೇಳ ಅಂತ ಮಾಡಿದಲ್ಲ, ಇಟ್ಸ್ ಕಾಮನ್ ಪೀಪಲ್ ಕ್ಯಾನ್ ಯೂಸ್ ದ ಲಿಫ್ಟ್ ಅಷ್ಟೇ. ಅದನ್ನು ನಾವು ಶ್ರೀಮಂತಿಗೆ ಆಟಿಕೆ ಅಲ್ಲ, ಇದು ಎಸೆನ್ಷಿಯಲ್. ಈಗ ಮಿಡಲ್ ಕ್ಲಾಸ್ ಮನೆಯಲ್ಲೂ ಕೂಡ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ, ಮಿಡಲ್ ಕ್ಲಾಸಲ್ಲೂ ಕೂಡ ಅದು ವಯಸ್ಸಾದವರು ಇರ್ತಾರೆ. ಇದು ಎಸೆನ್ಷಿಯಲ್ ಆಗಿರೋದ್ರಿಂದ ಬೇಕೇ ಬೇಕಾಗಿರುತ್ತೆ. ಈಗ ಒಂದು 20-30 ಒಂದು ಡೂಪ್ಲೆಕ್ಸ್ ಹೌಸ್ ಮಾಡಿಕೊಂಡು ಒಂದು 2-3 ಅಂತಸ್ತಿನ ಮನೆಗಳು ಕಟ್ಕೊಂಡಾಗ ಟೆರೆಸ್ಗೆ ಹೋಗಲಿಕ್ಕೆ, ವಾಕ್ ಮಾಡಲಿಕ್ಕೆ ಮತ್ತೊಂದು ಬೆಡ್ರೂಮ್ ಮೇಲಿರುತ್ತೆ ವಯಸ್ಸಾದವ್ರಿಗೆ. ಇದೆಲ್ಲ ಇದ್ದಾಗ 20-30 ಸೈಟಲ್ಲೂ ಕೂಡ ನಾವು ಲಿಫ್ಟ್ ಮಾಡಬಹುದು ಅಂತಂದರೆ ಅದಕ್ಕೆ ಬೇಕಾಗಿರೋಂಥ ಫಸ್ಟ್ ಪ್ರಿಕಾಕ್ಷನ್ ತೊಗೋಬೇಕಾಗ್ತದೆ, ಕನ್ಸಲ್ಟ್ ಮಾಡಬೇಕಾಗ್ತದೆ. ಸೈಜ್ ಅದಕ್ಕೆ ತಕ್ಕಂತೆ ನಾವು ಸೈಜಸ್ ಕೊಟ್ಟಿರ್ತೀವಿ. ಅಟ್ ದ ಟೈಮ್ ಆಫ್ ಡ್ರಾಯಿಂಗ್ ಏನು ನೀವು ಸ್ಟ್ರಕ್ಚರ್ ಡ್ರಾಯಿಂಗ್ ಅಥವಾ ಮತ್ತೊಂದು ಮಾಡಿರ್ತೀರ, ಆಗ ಬಂದಾಗ ನಾವು ಅದು ಅಕಾರ್ಡಿಂಗ್ ಯುವರ್ ಡಿಸೈನ್ಸ್ಗೆ, ನಮ್ಮಲ್ಲಿರೋಂಥ ಡಿಸೈನ್ಸ್ ಎಕ್ಸ್ಪರ್ಟ್ಸ್ಗಳು ಸೈಜನ್ನು ನಾವು ಕೊಡ್ತೀವಿ. ನಿಮ್ಮ
ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ನಿಮ್ಮ ಸೈಟ್ ಮೆಜರ್ಮೆಂಟ್ ತಕ್ಕಂತೆ ನಾವು ಕೂಡ ಅದು ಮೆಜರ್ಮೆಂಟ್ ಕೊಡ್ತೀವಿ. ಓಕೆ. ನಿಮ್ಮ ಸ್ಟ್ರಕ್ಚರ್ ಜೊತೆ ಡಿಸ್ಕಷನ್ಸ್ ಮಾಡಿ ಲೋಡ್ ಬ್ಯಾಲೆನ್ಸಿಂಗ್ ನಮ್ಮ ಕಾಲಮ್ ಎಲ್ಲಿ ಕೊಡ್ಬೋದು, ಆ ಸೇಮ್ ಕಾಲಮಲ್ಲೇ ನಮ್ಮ ಲಿಫ್ಟ್ ಅಟ್ಯಾಚ್ ಕೊಡೋದ್ರಿಂದ ಸೇಫ್ಟಿ ಮತ್ತು ಡಿಸೈನ್ಸ್ ಮತ್ತು ಸ್ಪೇಸ್ ಮೂರು ಕೂಡ ಅವ್ರಿಗೆ ಬೆನಿಫಿಟ್ಸ್ ಇರುತ್ತೆ. ಲಿಫ್ಟ್ ಅಂತ ಬಂದಾಗ ವಾಟ್ ಆರ್ ದ ಟೈಪ್ಸ್, ಏನೇನು ಟೈಪ್ ಸಿಗುತ್ತೆ ನಮಗೆ? ಲಿಫ್ಟ್ ಅಂತ ಬಂದರೆ ಹಲವಾರು ಟೈಪ್ಸ್ ಇದೆ. ಈಗ ನೀವು ಅಂದ್ಕೊಂಡಾಗ ಏನಿರುತ್ತೆ, ಈಗ ಲಿಫ್ಟಲ್ಲಿ ಬಂದ್ರಿ ಓಕೆ ಒಂದು ಟ್ರ್ಯಾಕ್ಷನ್ಸ್ ಇದೆ. ಒಂದು ಇಟ್ಸ್ ಅ ಕಾಮನ್ ಪ್ರೋಸೆಸ್ ಬಂದು ಟ್ರ್ಯಾಕ್ಷನ್ ಎಲಿವೇಟರ್ಸ್. ಪಾಯಿಂಟ್ 1 90% ಆಫ್ ದ ಕಸ್ಟಮರ್ಸ್ ಯೂಸ್ ಮಾಡೋಂಥ ಟ್ರ್ಯಾಕ್ಷನ್ಸಲ್ಲಿ ಹಲವಾರು ವಿಧ ಇದೆ. ವಾಟ್ ಇಸ್ ಟ್ರ್ಯಾಕ್ಷನ್? ಟ್ರ್ಯಾಕ್ಷನ್ ಅಂತ ಮೋಟರೈಸ್ಡ್ನ ನಾವು ಟ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಮೋಟರಿಂದ ಪುಲ್ ಮಾಡ್ತಾರೆ. ಮೋಟರ್ ವಿತ್ ರೋಪ್, ಮೋಟರ್ ವಿತ್ ಬೆಲ್ಟ್, ಮೋಟರ್ ವಿತ್ ಮಲ್ಟಿಪಲ್ ಥಿಂಗ್ಸ್ ಯೂಸ್ ಮಾಡೋದ್ರಿಂದ ನಾವು ಟ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಹೈಡ್ರಾಲಿಕ್. ಓಕೆ. ದ ಪಿಸ್ಟನ್ನಲ್ಲಿ ನಾವು ಟ್ರಾವೆಲ್ ಮಾಡೋದನ್ನ ದ ಪಂಪ್ ಸಿಸ್ಟಮ್ಸಲ್ಲಿ, ಪಿಸ್ಟನ್ ವಿತ್ ಪಂಪ್ ಸಿಸ್ಟಮ್ಲಿ ಅದನ್ನು ನಾವು ಹೈಡ್ರಾಲಿಕ್ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಒಂದು ಬಂದು ವ್ಯಾಕ್ಯೂಮ್ ಲಿಫ್ಟ್ಸ್ ಬರುತ್ತೆ. ವ್ಯಾಕ್ಯೂಮ್ ಲಿಫ್ಟ್ಸ್ ಆ್ಯಕ್ಚುಲಿ ಇಟ್ಸ್ ಇಂಡಿಯಾಸ್ ಬ್ಯಾನ್. ಆ್ಯಕ್ಚುಲಿ ಬ್ಯಾನ್ ಇನ್ ದ ಸೆನ್ಸ್ ನಾನ್ ಸೇಫ್ಟಿ ಅಂತ ಹೇಳ್ತೀವಿ. ಅದನ್ನು ಕಸ್ಟಮರ್ ರಿಸ್ಕಲ್ಲಿ ಹಾಕೊಳ್ಳೋಂಥದ್ದು ಲೈಸೆನ್ಸ್ ಕಂಪನೀಸ್ಗಳು ಯಾರು ಸಜೆಸ್ಟ್ ಮಾಡೋದಿಲ್ಲ. ಮೋಸ್ಟ್ ಆಫ್ ದ ಪೀಪಲ್ ಅದನ್ನ ಯೂಸ್ ಮಾಡ್ತಾರೆ. ಆಫ್ಟರ್ 1 year ಅದನ್ನು ಶಟ್ ಡೌನ್ ಮಾಡ್ತಾರೆ. ಅದನ್ನು ಅಷ್ಟು ಲಕ್ಷ ದುಡ್ಡು ಕೊಟ್ಟು ವೇಸ್ಟ್ ಆಗಿ ಅಗೈನ್ ದಟ್ ರೀಪ್ಲೇಸ್ ಮಾಡಿ ಟ್ರ್ಯಾಕ್ಷನ್ಸ್ಗೆ ಹೋಗಿರ್ತಾರೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಲಿಫ್ಟ್ ಲೈಕ್ ಪ್ಲಾಟ್ಫಾರ್ಮ್ ಲಿಫ್ಟ್ಸ್ ಅಂತ ಕರಿತೀವಿ. ಯು ಕ್ಯಾನ್ ಯೂಸ್ ದ ಸೋಲರ್ ಲಿಫ್ಟ್ ಯೂಸ್ ಮಾಡೋಂಥದ್ದು. ಅದಾದಮೇಲೆ ನೆಕ್ಸ್ಟ್ ಬರೋಂಥದ್ದು ಸ್ಟೇರ್ಸ್ ಲಿಫ್ಟ್ ಬಂದು ನಿಮಗೆ ಸಿಂಗಲ್ ಪರ್ಸನ್ಸ್ ಯೂಸೇಜ್. ನಿಮಗೆ ಪ್ರಾವಿಷನ್ಸ್ ಇರೋದಿಲ್ಲ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಒಳಗೆ. ಆಲ್ರೆಡಿ ನಮ್ಮದು ಡುಪ್ಲೆಕ್ಸ್ ಹೌಸ್ ಇರುತ್ತೆ. ಸಡನ್ ಆಲ್ರೆಡಿ 15-20 ವರ್ಷ ಮನೆ ಕಟ್ಟಾಗಿರುತ್ತೆ. ಏನಾದರೂ ಇನ್ಸಿಡೆಂಟ್ ಆಗುತ್ತೆ, ಅವ್ರಿಗೆ ಕ್ಲೈಮ್ ಮಾಡ್ಲಿಕ್ಕೆ ಆಗಲ್ಲ ಸ್ಟೇರ್ಸ್ನ. ಅಲ್ಲಿಗೆ ಯೂಸ್ ಮಾಡೋಂಥದ್ದು ಸ್ಟೇರ್ ಲಿಫ್ಟ್. ಓಕೆ. ನಿಮ್ಮ ಏನಿದೆ ನಿಮ್ಮ ಇನ್ಸೈಡ್ ಆಫ್ ದ ಏನು ಡುಪ್ಲೆಕ್ಸ್ ಹೌಸಲ್ಲಿ ಸ್ಟೇರ್ಸ್ ಮಾಡ್ಕೊಂಡಿರ್ತೀವಿ, ಮೂವೀಸಲ್ಲಿ ನೋಡಿದ್ದೀನಿ. ಅಲ್ಲಿಗೆ ಯೂಸ್ ಮಾಡೋಂಥದ್ದು. ಅದಕ್ಕಾದಂಥ ಕೆಲವೊಂದು ಆಪ್ಷನ್ಸ್ ಮಾಡಬೇಕಾಗುತ್ತೆ, ಕಸ್ಟಮೈಸ್ ಮಾಡಬೇಕಾಗುತ್ತೆ ಸಿವಿಲಲ್ಲೆಲ್ಲ. ಹೀಗೆ ಈ 4-5 ಟೈಪ್ಸ್ ಇರುತ್ತೆ. ಇದರಲ್ಲೂ ಪ್ರೋಸೆಸ್ಸಲ್ಲೂ 5 to 6 ಟೈಪ್ಸ್ ಆಫ್ ದ ಲಿಫ್ಟ್ಸ್ ಇರುತ್ತೆ. ಟ್ರ್ಯಾಕ್ಷನಲ್ಲಿ ಬಂತು ಅಂತಂದರೆ ಕ್ಯಾಂಟಿಲಿವರ್ ಟ್ರ್ಯಾಕ್ಷನ್ ಮಾಡ್ತೀವ, ಕಾಂಬಿನೇಷನ್ ಟ್ರ್ಯಾಕ್ಷನ್ ಮಾಡ್ತೀವ, ರೆಗ್ಯುಲರ್ ಟ್ರ್ಯಾಕ್ಷನ್ ಮಾಡ್ತೀವ. ಇದು ಡಿಪೆಂಡಿಂಗ್ ಆನ್ ದ ಸೈಜ್. ಆಗ ನಾವು ಕೆಲವೊಂದು ಕಾಂಪ್ರಮೈಸ್ ಆಗಬೇಕಾಗ್ತದೆ. ಕಾಂಬಿನೇಷನ್ ಮಾಡ್ತೀವಿ ಅಂದಿದ್ದ ಕೂಡಲೇ ಸ್ಪೇಸ್ ಏನಾಗುತ್ತೆ, ಒನ್ ಸೈಡ್ ಡೋರ್ಗೆ ಸಜೆಸ್ಟ್ ಮಾಡುತ್ತೆ. ಆಲ್ ದ ಟೈಮ್ ಕ್ಯಾಬಿನ್ ಸ್ಕ್ವೈರ್ ಬರೋದಿಲ್ಲ, ರೆಕ್ಟ್ಯಾಂಗಲ್ ಟೈಪ್ ಬಂದುಬಿಡುತ್ತೆ. ಕ್ಯಾಂಟಿಲಿವರ್ ಅಂದಿದ್ದ ಕೂಡಲೇ ಕ್ಯಾಂಟಿಲಿವರ್ ಇನ್ ದ ಸೆನ್ಸ್ ಇಟ್ಸ್ ಇನ್ಸ್ಟೆಡ್ ಆಫ್ ದಟ್ ಹೈಡ್ರಾಲಿಕ್ ಬದಲು ನನಗೆ ಕ್ಯಾಂಟಿಲಿವರ್ ಬೇಕು ಅಂದಾಗ ಒನ್ ಸೈಡ್ ವಾಲ್ ತೊಗೊಂಡು ಮಾಡೋಂಥದ್ದನ್ನು ಕ್ಯಾಂಟಿಲಿವರ್ ಅಂತ ಕರಿತೀವಿ. ಅದರಲ್ಲಿ ಕೆಲವೊಂದು ಕಾಂಪ್ರಮೈಸ್ ಆಗಬೇಕಾಗ್ತದೆ. ಪ್ಲಸ್ ಪಾಯಿಂಟ್ ಆ್ಯಂಡ್ ನೆಗೆಟಿವ್ ಪಾಯಿಂಟ್ಸ್ ಆ್ಯಂಡ್ ಪಾಸಿಟಿವ್ ಪಾಯಿಂಟ್ಸ್ ಥಿಂಗ್ಸ್ ಇದ್ದೇ ಇರುತ್ತೆ ಅದರಲ್ಲಿ, ಪ್ರತಿಯೊಂದರಲ್ಲೂ ಕೂಡ. ಯಾವಾಗ ಇದು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಆಲ್ವೇಸ್ ನಾವು ಪಾಸಿಟಿವ್ ಆಗಿ ಇಟ್ಕೋಬೇಕು ಅಂತಂದಾಗ ದ ಪ್ಲ್ಯಾನ್ ಇನಿಷಿಯಲ್ ಡೇಸಲ್ಲೇ ನಾವು ಯೋಚನೆ ಮಾಡಿ ಅವ್ರ ಜೊತೆ ಕೂತ್ಕೊಂಡು ಕನ್ಸಲ್ಟ್ ಮಾಡಿ ಲಿಫ್ಟವ್ರನ್ನ ಮಾಡಿದಾಗ 100% ಈಸ್ ಆಲ್ವೇಸ್ ಪಾಸಿಟಿವ್ನಲ್ಲೇ ಇರುತ್ತೆ. ಇಲ್ಲಿ ನಾನು ನಿಮಗೆ ಇಂಟ್ರಪ್ಟ್ ಮಾಡ್ತೀನಿ. ನೀವೇ ಹೇಳಿದ್ರಿ ದ ಪ್ಲ್ಯಾನ್ ಎಕ್ಸಿಕ್ಯೂಷನ್. ಓಕೆ. ಸೊ ಮನೆ ಅಂತ ಕಟ್ಟಿದಾಗ ನಾವು ಫಸ್ಟ್ ಮಾಡೋದೇ ಪ್ಲ್ಯಾನ್. ಸೈಟ್ ಕ್ಲೀನ್ ಮಾಡೋಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬಂದುಬಿಡ್ತೀವಿ. ಸೊ ನಾನು ಹೇಳೋದು ಎಲಿವೇಟರ್ ಕಂಪನಿಯನ್ನು ನಾವು ಯಾವ ಹಂತದಲ್ಲಿ ಇನ್ವಾಲ್ವ್ ಮಾಡ್ಕೊಬೇಕು, ಎಲ್ಲಿ ತೊಗೊಬೇಕು ನಿಮ್ಮನ್ನು ಕರೆಸಿ? ಎಲಿವೇಟರ್ ಅಂತ ಬಂದಾಗ ನಾನು ಆಲ್ವೇಸ್ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, ಇವಾಗಲೂ ನಾನು ಹೇಳ್ತೀನಿ. ಎಲಿವೇಟರ್ಸ್ ಅಂತ ಬಂದಾಗ ನಾವು ಮನೇಲಿ ಮುಂಚೆನೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ 3-4-6 ಮಂತ್ ಬಿಫೋರೇ ನಾವು ಪ್ಲ್ಯಾನ್ ಮಾಡಿ ಎಷ್ಟು ಬಜೆಟ್ ಆಗ್ತದೆ, ಎಷ್ಟು ಫ್ಲೋರ್ ಕಟ್ಟೋಣ, ಯಾವ್ಯಾವ್ದು ದಿಕ್ಕಿನಲ್ಲಿ ಯಾವ್ಯಾವ್ದು ವಾಸ್ತು ಹೇಗೆ ಮಾಡೋಣ, ಯಾವ್ಯಾವ ಥರ ಇಂಟೀರಿಯರ್ ಮಾಡೋಣ, ಪ್ರತಿಯೊಂದು ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ. ಅಫ್ಕೋರ್ಸ್ ಲಿಫ್ಟು ಮಾಡೋಣ ಅನ್ನೋದೊಂದು ಇಟ್ಕೊಂಡೇ ಮಾಡಿರ್ತೀವಿ. ಅದು ಮಾಡಬೇಕಾದಾಗ ನಾವು ಯೋಚನೆ ಮಾಡಬೇಕಾಗಿರೋಂಥದ್ದು ಏನಿದೆ, ಆ್ಯಸ್ ಎ ಕಸ್ಟಮರ್ ಯಾವ ಲಿಫ್ಟ್ ಹಾಕಬೇಕು, ಅದರಿಂದ ಅಡ್ವಾಂಟೇಜಸ್ ಏನು, ಯಾವ ಲಿಫ್ಟಲ್ಲಿ ಏನೇನು ಬೆನಿಫಿಟ್ಸ್ ಇರುತ್ತೆ, ಅಥವಾ ನನಗೆ ನನ್ನ ಬಡ್ಜೆಟ್ಗೆ ಯಾವ ಲಿಫ್ಟ್ ಬಗ್ಗೆ ತಿಳ್ಕೊಬೇಕು, ಸೇಫ್ಟಿ ಬಗ್ಗೆ ತಿಳ್ಕೊಳ್ಳೋಂಥದ್ದು, ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳೋಂಥದ್ದು, ಸ್ಪೇಸ್ ಬಗ್ಗೆ ಎಷ್ಟು ಸ್ಪೇಸ್ ಬೇಕು, ಅದಕ್ಕೆ ಸಿವಿಲ್ ರಿಲೇಟೆಡ್ ಇನಿಷಿಯಲಿಂದ ನಾನು ಏನೇನು ಸಿವಿಲ್ ಮಾಡಬೇಕು. ಲಿಫ್ಟ್ ಅಂದರೆ ಏನು ಅಂದ್ಕೊಳ್ತಾರೆ, 3 ಸೈಡ್ ವಾಲ್ ಕಟ್ಟೋಣ, ಲಾಸ್ಟ್ ಫಿನಿಷ್ ಮಾಡೋಣ, ಲಾಸ್ಟ್ 1 ಮಂತ್ ಪೂಜೆ ಇದ್ದಾಗೆ ಮುಂಚೆ ಕರೆಸ್ಬಿಟ್ಟು ಲಿಫ್ಟನ್ನು ಆರ್ಡರ್ ಮಾಡಿ ಕ್ಲೋಸ್ ಮಾಡೋಣ ಅಂತ. ಅದರಿಂದ ಡಿಸ್ಅಡ್ವಾಂಟೇಜಸ್ ತುಂಬ ಇರುತ್ತೆ. ಪಡ್ಕೊಳ್ಳೋಂಥದ್ದು ಏನಿರೋದಿಲ್ಲ, ಕಳ್ಕೊಳ್ಳೋಂಥದ್ದು ತುಂಬ ಇರುತ್ತೆ. ಒಂದು ನಾನು ಆ್ಯಸ್ ಎ ಸೆಡ್ ಸ್ಪೇಸಲ್ಲಿ ಕಾಂಪ್ರಮೈಸ್ ಆಗಿಬಿಟ್ಟಿರ್ತೀವಿ. ಆಲ್ರೆಡಿ 99% ಬಿಗ್ಗರ್ ಸೈಜ್ ಕೊಟ್ಟಿರ್ತಾರೆ ಅಥವಾ ಲೆಸರ್ ಸೈಜ್ ಕೊಟ್ಟಿರ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ಸ್ ತಕ್ಕಂತೆ ಸೈಜಸ್, ಕ್ಯಾಬಿನ್ ಸೈಜ್ ಆಗ್ಬೋದು, ಡೋರ್ ಸೈಜ್ ಸಿಗೋದಿಲ್ಲ. ಅದ್ರ ಜೊತೆಗೆ
ಸಿವಿಲ್ ಒಂದು ರ್ಯಾಂಡಮ್ ಆಗಿ ಎಲ್ಲಿ ಬೀಮ್ ಬರಬೇಕು, ಎಲ್ಲಿ ಕಾಲಮ್ ಬರಬೇಕು. ನಮ್ಮದು ಈಗ ಕ್ಯಾಂಟಿಲಿವರ್ ಬ್ಯಾಕ್ ಸೈಡ್ ಮಾಡಿದಾಗ ಏನಾಗುತ್ತೆ, ಲೋಡ್ ಬ್ಯಾಲೆನ್ಸಿಂಗ್ ನಮ್ಮ ಬ್ಯಾಕ್ ಸೈಡ್ ತೊಗೊಳ್ತೀವಿ, ಎಕ್ಸ್ಟ್ರಾ ಬೀಮ್ಸ್ ಎಲ್ಲ ಕೇಳ್ತೀವಿ, ಅದಿರೋದಿಲ್ಲ. ಕಾಂಬಿನೇಷನ್ ಮಾಡಿದಾಗ ಲೆಫ್ಟ್ ಟು ರೈಟ್ ಲೋಡ್ ತೊಗೊಳ್ತೀವಿ, ಆವಾಗ ನಮ್ಗೆ ಅಷ್ಟು ಬೇಕಾಗಿರೋಂಥ ಸ್ಟ್ರೆಂತ್ ಆಫ್ ದ ಲೋಡ್ಸ್ ಕೊಟ್ಟಿರೋದಿಲ್ಲ. ಅದು ಎಲ್ಲೆಲ್ಲಿ ನಮ್ಮದು ಬ್ರ್ಯಾಕೆಟ್ಸ್ ಬರುತ್ತೆ ಅಲ್ಲೆಲ್ಲ ಬೀಮ್ಸು ಕಾಂಕ್ರೀಟ್ ಕೊಟ್ಟಿರೋದಿಲ್ಲ, ಜಸ್ಟ್ ಬ್ರಿಕ್ಸಲ್ಲಿ ವಾಲ್ ಏನೋ ಒಂದು 7 ಫೀಟ್ಸ್ 8 ಫೀಟಲ್ಲಿ ಒಂದೊಂದು ಲಿಂಟಲ್ಲಿ ಹಾಕ್ಕೊಂಡು ಹೋಗ್ತಿರ್ತಾರೆ. ಇದು ಎಲ್ಲ ಬಂದು ಅದನ್ನು ನಾವೇನಂತೀವಿ, ದೇ ಆರ್ ಲೂಸಿಂಗ್ ದ ಸ್ಟ್ರೆಂತ್. ಮತ್ತು ಆಫ್ಟರ್ ಇದು ಸಮ್ ಆಫ್ ಇಯರ್ಸ್ ಆದಮೇಲೆ ನಿಮಗೆ ವೈಬ್ರೇಷನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಜರ್ಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ರೀಅಲೈನ್ಮೆಂಟ್ ಮಾಡಬೇಕಾಗ್ತದೆ, ಟ್ರ್ಯಾಕ್ ಟ್ವಿಸ್ಟ್ ಬರುತ್ತೆ, ಬ್ರಾಕೆಟ್ಸ್ ಲೂಸ್ ಆಗುತ್ತೆ. ಬಿಕಾಸ್ ಆಫ್ ದ ಬ್ರಿಕ್ಸ್ ಲೋಡ್ ಮೇಲೆ ಕೊಟ್ಟಿರುತ್ತೆ. ಆ ಬ್ರಿಕ್ಸ್ ಲೋಡ್ ಎಷ್ಟು ಸ್ಟ್ರೆಂತ್ ಸಾಧ್ಯ ಕೊಡಲಿಕ್ಕೆ ಅಷ್ಟು ಮಾತ್ರ ಕೊಟ್ಟಿರುತ್ತೆ. ನಮಗೆ ಒಳಗಡೆ ಏನಿದೆ ಸ್ಟ್ರೆಂತ್ ಅಂತ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಜಸ್ಟ್ ನಾವು ನಮಗೆ ಬೇಕಾಗಿರೋಂಥ ಕೆಮಿಕಲ್ ಬೋಲ್ಟ್ಸ್ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿರ್ತೀವಿ. ಫಿಟ್ ಮಾಡೋದಷ್ಟೇ. ಮಾಡಾದ್ಮೇಲೆ ಅದೇನಾಗುತ್ತೆ, ಆ ಲೋಡ್ ಹೋಗ್ತಾ ಬರ್ತಾ ಒಂದು ಲಿಫ್ಟ್ ಅಂತಂದರೆ ಮೋರ್ ದೆನ್ 5 ಟನ್ ಇರುತ್ತೆ. ಇಟ್ಸ್ ಬೇಸಿಕ್ ಲಿಫ್ಟು, ಬೇಸಿಕ್ ಸೈಜು ಮಿನಿಮಮ್ 5 ಟನ್ವರೆಗೂ ಓವರ್ ಆಲ್ ಲೋಡ್ ಇರುತ್ತೆ. ಆ 5 ಟನ್ ಲೋಡು ಇಂಟು 3 ಟೈಮ್ಸ್ ಕನ್ವರ್ಟ್ ಆಗುತ್ತೆ. ಲಿಫ್ಟ್ ಹೋಗಬೇಕಾದ್ರೆ ಸಡನ್ನಾಗಿ ಕರೆಂಟ್ ಹೋಗ್ತು ಅಂತಂದರೆ ಸ್ಪೀಡ್ ಡೌನ್ಗೆ ಆಲ್ಮೋಸ್ಟ್ 1 ಮೀಟರ್ 1.5 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಬರ್ತಿದೆ ಅಂದಿದ್ದ ಕೂಡಲೇ ಇಮಿಡಿಯೇಟ್ ಸೆಕೆಂಡಾಗಿ ನಾವು ಬ್ರೇಕ್ ಆಗ್ತಾಗ ಏನಾಗುತ್ತೆ ಹೇಳಿ, ಕಂಪ್ಲೀಟ್ 3 ಟೈಮ್ಸ್ ಲೋಡು ಇಂಟು 5 into 3 15 ಟನ್ ಲೋಡು ಆ ಲ್ಯಾಂಡಿಂಗ್ ಆಗೋ ಜಾಗದಲ್ಲಿ ಎಲ್ಲಿ ಬ್ರಾಕೆಟ್ಸ್ ಇರುತ್ತೆ ಲೋಡ್ ಅಲ್ಲಿಗೆ ಹೋಗುತ್ತೆ, ಅಲ್ಲಿಗೆ ಇದಾಗುತ್ತೆ. ಆ ಲೋಡ್ ಆದಾಗ ಆ ಬ್ರಾಕೆಟ್ಸ್ ಯಾವ ಸ್ಟ್ರೆಂತಲ್ಲಿ ಕೂತಿದೆ ಅದ್ರ ಮೇಲೆ ಇದಾಗುತ್ತೆ. ಇದು ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ಸ್ ರಿಯಲೈನ್ಮೆಂಟು. ಫಸ್ಟು ನನ್ನ ಲಿಫ್ಟು ಚೆನ್ನಾಗಿತ್ತು, ಆಫ್ಟರ್ ಸಮ್ ಆಫ್ ದ ಮಂತ್ಸ್ ಏರ್ ಈಗ ವೈಬ್ರೇಷನ್ಸ್ ಬರ್ತಿದೆ, ಏನೋ ಆಗ್ತಾ ಇದೆ ಅಂತ, ಅಬ್ನಾರ್ಮಲ್ ನಾಯ್ಸ್ ಬರ್ತಿದೆ ಅಂದಾಗ ದಿಸ್ ಇಸ್ ದ ಮೇನ್ ಪ್ರಾಬ್ಲಮ್ ಆಗುತ್ತೆ. ಓಕೆ. ಸೊ ನಾವು ಲಿಫ್ಟನ್ನು ನಮ್ಮ ಸಿವಿಲಲ್ಲೇ ಇನ್ವಾಲ್ವ್ ಮಾಡಿಕೊಂಡಾಗ ಈ ಸಮಸ್ಯೆಗಳೆಲ್ಲ ಬರೋದು 200% ಸರ್. ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ ಆಫ್ ದ ಆರ್ಕಿಟೆಕ್ಟ್ಸ್ ಮತ್ತು ಇಂಜಿನಿಯರ್ಸ್ ಸಜೆಸ್ಟ್ ಮಾಡ್ತಾರೆ ಕ್ಲೈಂಟ್ಸ್, ಲಿಫ್ಟ್ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ನನಗೊಂದು ಸೈಜ್ ಕೊಡಿ ಅಂತ. ಕೆಲವೊಂದು ಕ್ಲೈಂಟ್ಸು ಕೂಡ ಕಸ್ಟಮರ್ಗೆ ಅಡ್ವೈಸ್ ಮಾಡ್ತಾರೆ, ಸ್ಟ್ಯಾಂಡರ್ಡಾಗಿ ಎಷ್ಟೋ ನಿಮ್ಗೆ ಗೊತ್ತಿದೆಯಲ್ಲ ಸರ್ ಮಾಡಿ ಅದು ಅವ್ರು ಏನು ಮಾಡ್ತಾರೆ, ಯಾಕೆಂದರೆ ಇವ್ರು ನೆಕ್ಸ್ಟ್ ಲೇಟರ್ ಏನು ಬಜೆಟ್ಗೆ ಹೋಗ್ತಾರೆ, ಯಾವ್ಯಾವ ಟೈಪ್ಸ್ ಲಿಫ್ಟ್ಗೆ ಹೋಗ್ತಾರೆ ಏನೋ ಗೊತ್ತಿರೋದಿಲ್ಲ ಅವ್ರಿಗೆ. ಏನು ಮಾಡ್ತಾರೆ, ಸ್ಟ್ಯಾಂಡರ್ಡ್ ಆಗಿ 5 ಅಡಿಗೆ 5 ಅಡಿ ಅಥವಾ 5.5 5.5 ಅಥವಾ 6x6 ಫೀಟ್ ಡಿಪೆಂಡಿಂಗ್ ಅಂತ ಸೈಜ್ ನೋಡಿ ಕೊಟ್ಬಿಡ್ತಾರೆ. ಓಕೆ. ಹಂಗಾಗಿ ಇದು ಅವ್ರಿಗೆ ನೆಗೆಟಿವ್. ಸೊ ನೀವು ಹೇಳ್ತಾ ಇರುವಂಥದ್ದು, ಸೊ ಯಾವಾಗ ನಾವು ಸ್ಟಾರ್ಟಿಂಗ್ ಐಡಿಯಾ ಮಾಡ್ತೀವಿ ಆವಾಗಲೇ ಸೊ ನಿಮ್ಮನ್ನು ಕೂಡ ಎಲಿವೇಟರ್ ಅವ್ರನ್ನ ಇನ್ವಾಲ್ವ್ ಮಾಡೋದು ಒಳ್ಳೆ ಕೆಲಸ. 100% ಅಲ್ವಾ. ಈಗ ನಮ್ದೆಲ್ಲ ಥ್ರೂ ಆರ್ಕಿಟೆಕ್ಟ್ಸ್ ಪ್ರಾಜೆಕ್ಟ್ಸ್ ನಾವು ಜಾಸ್ತಿ ಮಾಡೋದ್ರಿಂದ 60+% ಆಫ್ ದ ಕ್ಲೈಂಟ್ಸ್ ನಮ್ಗೆ ಆರ್ಕಿಟೆಕ್ಟ್ಸ್ ಇರೋದ್ರಿಂದ ನಮ್ಮ ಎಲ್ಲ ಆರ್ಕಿಟೆಕ್ಟ್ಸ್ ಅವ್ರದ್ದು ಎಷ್ಟೇ ಕ್ಲೈಂಟ್ಸ್ ಇದ್ರು ಕೂಡ ನಮಗೆ ಕನ್ಸಲ್ಟ್ ಮಾಡಿ ಅವ್ರ ಡ್ರಾಯಿಂಗ್ ತಕ್ಕಂತೆ ನಮ್ಮ ಹತ್ರ ಡ್ರಾಯಿಂಗ್ ತೊಗೊಂಡೇ ಕೆಲಸ ಮಾಡ್ತಾರೆ. ಜನರಲ್ ಅರೇಂಜ್ಮೆಂಟ್ ಡ್ರಾಯಿಂಗ್ ಅಂತ ನಾವು ಕೊಡ್ತೀವಿ. ಯಾವುದೇ ಲಿಫ್ಟರ್ ಆದರೂ ಅಷ್ಟೇ ಜನರಲ್ ಅರೇಂಜ್ಮೆಂಟ್ ಡ್ರಾಯಿಂಗ್ ಅಂತ ತೊಗೊಂಡು ಅದಕ್ಕೆ ಮುಂಚೆ ನಾವು ಒಂದು ಅಟ್ಲೀಸ್ಟ್ ಸೈಟ್ ವಿಸಿಟ್ ಮಾಡಿ ಅಥವಾ ಅವ್ರ ಮನೆಗೇ ಹೋಗಿ ಅಥವಾ ನಮ್ಮ ಆಫೀಸಿಗೆ ಕನ್ಸಲ್ಟ್ ಮಾಡಿಸಿ ಅವ್ರಿಗೆ ಯಾವ ಟೈಪ್ ಲಿಫ್ಟ್ ನಮ್ಮಲ್ಲಿ ಶೋರೂಮಲ್ಲಿ ಲಿಫ್ಟ್ ತೋರಿಸಿ 60+ ಮಾಡಲ್ಸ್ ಇರುತ್ತೆ ನಮ್ಮಲ್ಲಿ, ಅವ್ರಿಗೆ ತೋರಿಸಿ ಅವ್ರಿಗೆ ಈಗ ಫ್ಯಾಮಿಲಿ ಅಂದಿದ್ದ ಕೂಡಲೇ ಒಬ್ಬೊಬ್ರದ್ದು ನಂದು ಇದಿರುತ್ತೆ, ನನಗೆ ಡಿಸೈನ್ಸಲ್ಲಿ ಹಿಂಗೆ ಬೇಕು, ಡೋರ್ ನನಗೆ ಈ ಟೈಪ್ ಬೇಕು, ನನಗೆ ಗ್ಲಾಸ್ ಡೋರ್ ಬೇಕು, ನನಗೆ ಕ್ಲೋಸ್ ಡೋರ್ ಬೇಕು, ನನಗೆ ಫಸ್ಟ್ ಫ್ಲೋರ್ಗೆ ಈ ಥರ ಬೇಕು, ಗ್ರೌಂಡ್ ಫ್ಲೋರ್ಗೆ ಈ ಥರ ಬೇಕು, ಮತ್ತು ಬಜೆಟ್ ಫ್ರೆಂಡ್ಲಿ ಇರಬೇಕು, ಒಬ್ರಿಗೆ ಸೇಫ್ಟಿ ಬೇಕು. ಆ ಸೇಫ್ಟಿ ಯಾವ ಥರ ಬೇಕು, ಹ್ಯಾಂಡಿಕ್ಯಾಪ್ ಸೇಫ್ಟಿ ಬೇರೆ ಇರುತ್ತೆ, ರೆಗ್ಯುಲರ್ ಎಲೆಕ್ಟ್ರಿಕಲ್ ಸೇಫ್ಟಿ ಬೇರೆ ಇರುತ್ತೆ, ಮೆಕ್ಯಾನಿಕಲ್ ಸೇಫ್ಟಿ ಬೇರೆ ಇರುತ್ತೆ, ದ ಕಾಮನ್ ಸೇಫ್ಟಿ ಬೇರೆ ಇರುತ್ತೆ, ದಟ್ ಎಕ್ಸ್ಟ್ರಾ ಸೇಫ್ಟೀಸ್ಗಳು ಬೇರೆ ಇರುತ್ತೆ. ಇದನ್ನೆಲ್ಲ ನಾವು ಅವ್ರಿಗೆ ಅಡ್ವೈಸ್ ಮಾಡಿ ಕನ್ಸಲ್ಟ್ ಮಾಡಿದ ಕೂಡಲೇ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಎಸ್ ನಾವು ಬಿಫೋರ್ ಕಾಲ್ ತೊಗೊಳ್ತಿರೋಂಥದ್ದು ಒಳ್ಳೆಯದು, ನಾವು ಯಾವುದಕ್ಕೆ ಹೋಗಬೇಕು, ಯಾವುದಕ್ಕೆ ಹೋಗೋದ್ರಿಂದ ನಮ್ಗೆ ಎಷ್ಟು ಸ್ಪೇಸ್ ಬಿಡಬೇಕು, ಆ ಸ್ಪೇಸಲ್ಲಿ ಸಿವಿಲ್ ವರ್ಕ್ ಹೇಗೆ ಮಾಡಬೇಕು, ಎಲ್ಲಿ ಬೀಮ್ಸ್ ಕೊಡಬೇಕು, ಎಲ್ಲಿ ಕಾಲಮ್ ಸಪೋರ್ಟ್ ತೊಗೋಬೇಕು, ಎಷ್ಟು ಓಪನಿಂಗ್ ಡೋರ್ಸ್ಗೆ ಬಿಡಬೇಕು, ಎಷ್ಟು ಸೈಡ್ ವಾಲ್ಸ್ ಕಟ್ಟಬೇಕು, ಎಷ್ಟು ಡೋರ್ ಹೈಟ್ಗೆ ಲಿಂಟಲ್ ಹಾಕಬೇಕು. ಇದನ್ನು ಎಲ್ಲ ಸ್ಟ್ಯಾಂಡರ್ಡ್ ಅಂತ ಬಂದಿದ್ದ ಕೂಡಲೇ 7 ಫೀಟಿಗೆ ನಾವು ಲಿಂಟ್ಲ್ ಹಾಕ್ಸ್ತೀವಿ. ಕಸ್ಟಮೈಸ್ ಅಂತ ಬಂದಿದ್ದ ಕೂಡಲೇ 7.5 7.6 7.8 8 ಫೀಟ್ 9 ಫೀಟ್ ಡಿಪೆಂಡಿಂಗ್ ಆನ್ ದ ಹೈಟ್ ಆಫ್ ದ ಫ್ಲೋರ್ಸ್ ರಿಕ್ವೈರ್ಮೆಂಟ್ ನಿಮಗೆ. ಅದರಲ್ಲೂ ಬೇಸಿಕ್, ಕ್ಲಾಸಿಕ್, ಲಕ್ಸುರಿ, ಮಹಾರಾಜ ಈ ಥರ ಸೀರೀಸ್ ಬರುತ್ತೆ. ಆ ಸೀರೀಸ್ ತಕ್ಕಂತೆ ಡೋರ್ ಹೈಟು, ಡೋರ್ ವಿಡ್ತು, ಡೋರ್ ಟೈಪ್ಸು ಅದೆಲ್ಲ ಬರುತ್ತೆ. ಹಾಗಾಗಿ ಇದಕ್ಕೆಲ್ಲ ಮಾಡಬೇಕಾಗಿರೋಂಥದ್ದು ಇನಿಷಿಯಲ್ ಕನ್ಸಲ್ಟ್ ಮಾಡಿ ಡ್ರಾಯಿಂಗ್ ತೊಗೊಳ್ಳುವಂಥದ್ದು. ಆ ಡ್ರಾಯಿಂಗಲ್ಲಿ ಸಿವಿಲ್ ಡ್ರಾಯಿಂಗ್, ಎಲೆಕ್ಟ್ರಿಕಲ್ ಡ್ರಾಯಿಂಗ್, ಡೋರ್ ಡ್ರಾಯಿಂಗ್, ಕ್ಯಾಬಿನ್ ಡ್ರಾಯಿಂಗ್, ಪ್ರೊಡಕ್ಷನ್ಸ್ ಡ್ರಾಯಿಂಗ್, ಆಮೇಲೆ ಸೇಫ್ಟಿ ಡ್ರಾಯಿಂಗ್ಸ್ ಮತ್ತು ಪರ್ಮಿಷನ್ ಡ್ರಾಯಿಂಗ್ಸ್ ಇಷ್ಟು ಇರುತ್ತೆ ನಮ್ಮದು.
ಪರ್ಮಿಷನ್ ಅನ್ನೋ ಮಾತಾಡಿದ್ರಿ. ಸೊ ಪರ್ಮಿಷನ್ ಅಂತ ಬಂದಾಗ ಇದು ನಿಮ್ದೆಲ್ಲ ಎಲೆಕ್ಟ್ರಿಕಲ್ ಕರೆಂಟ್ ಅಲ್ಲಿ ರನ್ ಆಗೋದ್ರಿಂದ ನಾವು ಸಿವಿಲ್ ಅಂತ ಏನ್ ಪರ್ಮಿಷನ್ ಅನ್ನ ತಗೊಬೇಕು ಅಂಡ್ ಎಲೆಕ್ಟ್ರಿಕಲಿ ಯಾವ ಪರ್ಮಿಷನ್ಸ್ ತಗೊಬೇಕಾಗುತ್ತೆ?